ವಿದ್ಯಾರ್ಥಿಗಳೇ, ಹಿಂದಿನ ಮಾದರಿ ನೆನ್ಪಿಟ್ಟುಕೊಂಡು ನೀವು ಮಾಡಿದ್ದೀರಿ ಅಂತಂದ್ರೆ ಈ ಗಣಿತಗಳನ್ನು ನೀವು ಏನು ಮಾಡೋದು, ಇಳಿಕೆ ಕ್ರಮದಲ್ಲಿ ಬರೆಯೋದು. ಈಗ ಇಳಿಕೆ ಕ್ರಮದಾಗ ಬರೆಯೋದಂದ್ರೆ ಮೊದಲು ದೊಡ್ಡದು, ಆಮೇಲೆ ಅದಕ್ಕಿಂತಲೂ ಸಣ್ಣದು, ಅದಕ್ಕಿಂತಲೂ ಸಣ್ಣದು, ಅದಕ್ಕಿಂತಲೂ ಸಣ್ಣದು ಅಂಕೆಗಳನ್ನು ಬರಿಬೇಕು. ಇದು ಇಳಿಕೆ ಕ್ರಮ ಅಂದ್ರೆ ಮೊದಲು ಏನು ಮಾಡೋದು, ದೊಡ್ಡ ಭಿನ್ನ ರಾಶಿ, ಅದಕ್ಕಿಂತ ಸ್ವಲ್ಪ ಸಣ್ಣದು, ಅದಕ್ಕಿಂತ ಸ್ವಲ್ಪ ಸಣ್ಣದು, ಅದಕ್ಕಿಂತ ಸ್ವಲ್ಪ ಸಣ್ಣದು ಬರೀರಿ. ಮ್ಯೂಟ್ ತೆಗೀರಿ, ವಿಡಿಯೋ ಆನ್ ಮಾಡಿರಿ. ನೋಡ್ರಿ, ನಿಮ್ಗೆ ಮಾಡೋದಾಗ್ಯದ ಅಂತ ತಿಳ್ಕೊಂಡು ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಇನ್ನು ನೋಡ್ರಿ, 3 4 ಕಾಮ 7 12 ಕಾಮ 2 3 ಕಾಮ 5 6. ನೋಡ್ರಲ್ಲೇ ಎಲ್ಲರೂ ಲಕ್ಷ ಕೊಟ್ಟು ನೋಡ್ಬೇಕು ಈ ವಿಡಿಯೋ. ಇದು ಭಾರಿ ಇಂಟ್ರೆಸ್ಟಿಂಗ್ ಅದ. ನಿಮ್ಗೆ ಹಿಂಗೆ ಕಲಿಸಿರ್ತಾರೆ, ನಾ ಕಲಿಸೋದೇ ಬೇರೆ. ನೋಡ್ರಿ, ನಾವು ರಿಸಲ್ಟ್ ತೆಗಿಬೇಕು, ನಾವು ಕಲಿಬೇಕು. ಹುಡುಗರು ಸಣ್ಣ ಭಾಳ ಹ್ಞೂ ಅಂತ ಹುಡುಗರಿಗೆ ಹ್ಞೂ ಅಂತ ಥಿಯರಿ ಕೊಟ್ಕೋತ ಹೋಗ್ಬಾರ್ದು. ಆ ರೀತಿ ಇರಬೇಕು. ದೊಡ್ಡ ಥಿಯರಿಗಳನ್ನು ಕೊಡ್ಬಾರ್ದು. ಇದನ್ನೇ ಎಷ್ಟು ನಮೂನಿ ನಾವು ದೊಡ್ಡದು ಮಾಡಿ ಹೇಳ್ಬೋದು, ಎಷ್ಟು ಸಣ್ಣದು ಮಾಡಿ ಹೇಳಿದ್ರು ಅದು ಅರ್ಥ ಇರಬೇಕು, ಅದು ಹುಡುಗರಿಗೆ ಅರ್ಥ ಆಗ್ತಿರ್ಬೇಕು. ಅದು ಶಾರ್ಟ್ ಮೆಥಡ್ದಾಗ ಹೇಳೋದು ಒಳಗೆ ವಿಡಿಯೋದಾಗ ಬಂದಿರ್ತಾವೆ, ನಿಮ್ಗೆ ಗೊತ್ತಿಲ್ಲ. ಮುಂದಿನ ಸಂಖ್ಯೆ ಇದು, ಹುಟ್ಟಿದ ದಿನಾಂಕಿದು ಅಂತ ಹೇಳಿ ಅದರಿಂದ ಏನೂ ಅರ್ಥ ಇಲ್ಲ. ಕೆಲವೊಂದು ಉತ್ತರಗಳ ವರ್ಗಗಳನ್ನು ಕೊಡ್ತಿರ್ತಾರೆ, ಅದು ಅರ್ಥ ಇಲ್ಲ. ಯಾಕಂದ್ರೆ ಕೆಲವೊಂದು ನಾನು ವರ್ಗಗಳನ್ನು ಹೆಂಗೆ ತೆಗಿಬೇಕು, ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ಟ್ರಿಕ್, ರೀತಿ ಪ್ಲಸ್ ನಿಮಗೆ ಫಾಸ್ಟ್ ಟ್ರಿಕ್ಸ್ ಎರಡೂ ಬರ್ತಾವೆ. ಅದರ ರೀತಿಯೂ ಇರ್ತದೆ. ಆಮೇಲೆ ಈ ಗಣಿತಗಳನ್ನು ನೀವೇನು ಮಾಡ್ತೀರಿ, ಏನು ಮಾಡಬಾರ್ದು, ಇದನ್ನು ಒಟ್ಟಲ್ಲ ಸಾನ್ಯ ತೆಗಿಬಾರ್ದು. ಯಾಕಂದ್ರೆ ಇದ್ರ ದೊಡ್ಡ ಅಂಕಿ ಯಾವುದು ಅದನ್ನು ಅರ್ಥ ಮಾಡ್ಕೋರಿ. ದೊಡ್ಡ ಅಂಕಿ ಯಾವುದದ ಇದ್ರಾಗ 12 ಅದ. 12ಕ್ಕೆ ಎಲ್ಲ ಅಂಕಿದಿಂದ ಭಾಗ ಹೋಗ್ತದ ಅಂದ್ರೆ 12 ಇಟ್ಬಿಡ್ರಿ. ನೋಡ್ರಿ ಎಷ್ಟು ಸರಳ ಅದ ಇದು. ನೋಡ್ರಿ, ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ. 12 4ರಲ್ಲಿ ಹೋಗ್ತದ, 3ರಲ್ಲಿ ಹೋಗ್ತದ, 6ರಲ್ಲಿ ಹೋಗ್ತದ. ಇದೇ LCM ಆಗಿಬಿಡ್ತದೆ. ಏನಾಗ್ತದೆ ಇದು? LCM ಆಗ್ತದೆ. ಮುಗೀತಿ. 4 3ಲೆ 3 3ಲೆ 9, 12 1ಲೆ 1 7ಲೆ 7, 3 4ಲೆ 4 2ಲೆ 8, 6 2ಲೆ 2 5ಲೆ 10. ನಾ ಎದಕ್ಕೆ ಗುಣಾಕಾರ ಮಾಡಿದ ಅನ್ನೋದು ಈ ಕೈ ತೆಗೆದು ತೋರಿಸ್ತಾನೆ. ಇದಕ್ಕೆ ಏನು ಮಾಡಿದ, ಭಾಗಿಸಿದ. ಆಮೇಲೆ ಇಲ್ಲಿ ಒಂದು ಅಂಕಿ ಬರ್ತದಲ್ಲ, ಅದರಿಂದ ಇದಕ್ಕೆ ಗುಣಾಕಾರ ಮಾಡಿದೆ. ನೋಡ್ರಿ, 4 3ಲೆ 3 ಬಂತು, 3 3ಲೆ 9, 12 1ಲೆ 1 7ಲೆ 7, 3 4ಲೆ 4 2ಲೆ 8, 6 2ಲೆ 2 5ಲೆ 10. ಇಳಿಕೆ ಕ್ರಮ ಬರೋಬ್ಬರಿ ಏನು? ಇದರ ದೊಡ್ಡ ಅಂಕಿ ಯಾವುದು? ಇದು ಆನ್ಸರ್. ನೋಡಿ, ಬಾಯಲ್ಲಿ ಹಚ್ಚಬೇಕು. ಆಯ್ತು, ಇದು ದೊಡ್ಡ ಅಂಕಿ. ದೊಡ್ಡ ಅಂಕಿ ಮೂಲ ಭಿನ್ನ ರಾಶಿ ಯಾವುದು? 5 ನೋಡಿ ಎಷ್ಟು ಸರಳ ಅದ. ಆಮೇಲೆ ಇದಕ್ಕಿಂತಲೂ ಸ್ವಲ್ಪ ತಾಳಗ ಅಂಕಿ ಯಾವುದು? ಇದು 3 4. ಇದಕ್ಕಿಂತಲೂ ಸ್ವಲ್ಪ ಸಣ್ಣ ಅಂಕಿ 2 3. ನೋಡ್ರಿ, ಹುಷಾರ್. ಇನ್ಯಾವುದು ಉಳಿತು? ನೋಡ್ರಿ, 5 6 ಬಂತು, 3 4 ಆಯಿತು, 2 3 ಆಯ್ತು. ಅತಿ ಚಿಕ್ಕದಂದ್ರೆ 7 12. ನೋಡಿ, 7 12. ನೋಡ್ರಿ, ಇದರ ಉತ್ತರ. ಇಳಿಕೆ ಕ್ರಮದಾಗ ಹೆಂಗೆ ಮಾಡಬೇಕು ಇದನ್ನೆಲ್ಲ ಲಸ ತಕ್ಕೋತು 2ರಲ್ಲೇ 3ಲೆ 6ಲೆ ಅಲ್ಲ. ಇದು ವೇದಿಕ್ ಟ್ರಿಕ್ಸ್ನಾಗೆ ಬರ್ತಾವೆ. ಇನ್ನು ಎಂತೆಂಥ ಗಣಿತಗಳು ಅಂತಂದ್ರೆ ನಾನು ಅತಿ ವೇಗವಾಗಿ ಮಾಡಿದ್ದೇ ನನಗೆ ಅರ್ಥ ಆಗೋದಿಲ್ಲ, ಆ ಟೈಪ್ ಗಣಿತಗಳು. ಅವಾಗ ಓಲ್ಡ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಬುಕ್ ಅದ. ಈಗಿನ ವೇದಿಕ್ ಮ್ಯಾಥಮೆಟಿಕ್ಸ್ ಮತ್ತೆ ಬೇರೆ. ಈಗ ನಿಮ್ಗೆ ಅರ್ಥ ಆಯ್ತಿದು. ನೋಡ್ರಿ, ಏನು ಮಾಡಬೇಕು? ಇದರ ದೊಡ್ಡ ಅಂಕಿ ಯಾವುದು? 12. 12ಕ್ಕೆ ಎಲ್ಲ ಅಂಕಿದಿಂದ ಭಾಗ ಹೋಗ್ತದೆ. ಇಲ್ಲಿ ಹೊರಗೆ ಇಟ್ಟದ್ದು ನೋಡಿ. ಮತ್ತೆ ಇದರಲ್ಲಿ ಅತಿ ದೊಡ್ಡ ಅಂಕಿ ಯಾವುದು? 12. 12ಕ್ಕೆ 4ರಲ್ಲಿ ಹೋಗ್ತದೆ, 12ರಲ್ಲಿ ಹೋಗ್ತದೆ, 3ರಲ್ಲಿ ಹೋಗ್ತದೆ, 6ರಲ್ಲಿ ಹೋಗ್ತದೆ. ಅದೇ LCM ಆಗಿಬಿಡುತ್ತೆ.
12 ಎಲ್ಲ ಭಿನ್ನ ರಾಶಿಗಳಿಗೆ ಕರೆಕ್ಟ್ ಇಟ್ಟು ಈ ಛೇದದಿಂದ ಇದಕ್ಕೆ ಭಾಗಿಸ್ರಿ. 4 ಮೂರ್ಲೆ 3 ಮೂರ್ಲೆ 9, 12 ಒಂದಲೆ 1 7 7, 3 4 4 2 8, 6 2 2 5 10. ಇವೆಲ್ಲಿಯೂ ಬಂದು ಅನ್ನಬಾರ್ದು ಗುಣಾಕಾರ. ಈ ನಾ ಅಂಕಿ ಇಡೋದಿಲ್ಲ, ಕನ್ಫ್ಯೂಸ್ ಆಗ್ತದೆ, ನೀವು ಬಾಯದಿಂದ ತಿಳ್ಕೊಬೇಕದು. ಆಮೇಲೆ ನಿಮಗೊಂದು ಮಾತು, 3 20 ನೋಡಿ, 3 20 ಮತ್ತು 7 10 ಇವುಗಳಲ್ಲಿ ಯಾವುದು ದೊಡ್ಡದು ಅಂತದ್ದು ನೋಡ್ರಿ. ಸರಳದ ನೋಡ್ರಿ, ಇದರ ದೊಡ್ಡ ಅಂಕೆ ಯಾವ್ದದು? 20 ಅದ ನೋಡ್ರಿ. ಅದಕ್ಕೂ 20 ಇಡ್ರಿ, ಅದಕ್ಕೂ 20 ಇಟ್ಬಿಡ್ರಿ. ನೋಡ್ರಿ, 21 1 ಮೂರ್ಲೆ, 10 2 2 7. ಈಗ ಯಾವ್ದು ಅಂಕಿ ಯಾವುದು ದೊಡ್ಡ? ಇದ್ರಾಗ ಯಾವ್ದು ಅಂಕಿ ದೊಡ್ಡದು? 14 ದೊಡ್ಡದು. ಆದ್ದರಿಂದ ಉತ್ತರ ಯಾವ್ದಾಗ್ತದೆ? 7 10 ದೊಡ್ಡದು. ಈ ವಿಡಿಯೋಗಳನ್ನ ಪದೇ ಪದೇ ನೋಡ್ರಿ, ತಾನೇ ಬರ್ತಾವ ಉತ್ತರ. ನೋಡ್ರಿ ಅಂತ ಲಾಸಾಗಿ ತೆಗೆದು, ಯಾಕಂದ್ರೆ 20 10ರಿಂದ 20 ಬಾಗಿ ಹೋಗ್ತದಂದ್ರೆ ಮುಂದೆ ಇದೇ ಅಂಕಿಗಳನ್ನು ಇಲ್ಲಿಟ್ಟು ಈ 21 3 1 3 10 2 2 7 14 ಇದರ ಅಂಕಿ ದೊಡ್ಡದು ಯಾವ್ದಾಗ್ಯದಲ್ಲ. ಛೇದಗಳು ಸಮನಾಗಿದ್ದಾಗ ದೊಡ್ಡ ಸಂಖ್ಯೆನೇ ದೊಡ್ಡ ಭಿನ್ನ ರಾಶಿ. ಛೇದಗಳು ಸಮನಾಗಿದ್ದಾಗ ದೊಡ್ಡ ಸಂಖ್ಯೆನೇ ದೊಡ್ಡ ಭಿನ್ನ ರಾಶಿ, ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ದೊಡ್ಡ ಅಲ್ಲಿ ಇಲ್ಲಿ ಇನ್ನೊಂದು ವಿಶೇಷ, 7 15 9 15 4 5 ಆಮೇಲೆ 11 20. ಆಮೇಲೆ ಏನ್ ಮಾಡ್ತೀರಿ ನೀವು? ಭಿನ್ನ ರಾಶಿ ಸರಳೀಕರಣದಾಗ ಸಹಿತ ಇದೇ ತಲೆ ಉಪಯೋಗ ಆಗ್ತದೆ. ಸರಳೀಕರಣ ನೋಡಿದ್ರೆ ನೀವು ವಂಡರ್ಫುಲ್ ಅನ್ನಿಸ್ತದೆ. ಅಲ್ಲೇ ನಾ ರೆಗ್ಯುಲರ್ ಕ್ಲಾಸಿಗೆ ಬರ್ತಿರ್ಲ ನೀವು, ಆ ಟೈಮ್ದಾಗ ಸರಳೀಕರಣಗಳು ತೋರಿಸ್ತದ. ಇಲ್ಲ ಸೈನಿಕ್ ಸ್ಕೂಲ್ದಾಗ ಸಹಿತ ಅದಕ್ಕಿಂತಲೂ ಟಫ್ ಇರ್ತಾವ, ಆದ್ರೆ ನಿಮಗೆ ಭಾಳ ತಿಳಿತಾವ, ಈಸಿ ಟ್ರಿಕ್ಸ್ ಇರ್ತಾವ. ಅದಕ್ಕೆ ಅವು ಬಂದಿದ್ದು ಕಲಿಯಾಕಂತ್ರಿ. ಅವಾಗ ರೆಗ್ಯುಲರ್ ಕ್ಲಾಸ್ ತಗೋರಿ, ಅದ್ರ ಕಲಿಯಾಕಂತ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವಿಶೇಷ ಹೇಳ್ತೇನೆ ನಾನು ನಿಮ್ಗೆ. ಈಗ 15 15 5 20 ಲಸ ತಕ್ಕೊತ್ ಕೊಡ್ಬಾರ್ದು. ಇದ್ರಾಗ ಅತಿ ದೊಡ್ಡ ಅಂಕಿ ಯಾವುದು? 20. 20ರ ಬಗ್ಗೆ ಬರೀರಿ. 20ರಲ್ಲಿ ಯಾವ್ದು ಹೋತ್ ನೋಡ್ರಿ. ಇದರಲ್ಲಿ ಹೋಗ್ಲಿಲ್ಲ, ಇದರಲ್ಲಿ ಹೋಗ್ಲಿಲ್ಲ. ಈ 2 ತರ್ಲೇನು ಹೋತು, 20ರಲ್ಲೇನು ಬಾಗೊತ್ತು, 5ರಲ್ಲೇನು ಹೋತು. 22 40 ನೋಡಿ, ಇದರಲ್ಲೇ ಹೋತು, ಇದರಲ್ಲೇ ಹೋತು. 15ಕ್ಕೆ ಹೋಗ್ಲಿಲ್ಲ. 23 60. ಈ 60ಕ್ಕೆ 20ರಲ್ಲಿ ಹೋತು, 5ರಲ್ಲಿ ಹೋತು, 15ರಲ್ಲೇನು ಹೋತು, 15ರಲ್ಲಿ ಹೋತು. ಇದೇ LCM ಆಗಿಬಿಡ್ತು. ಏನಿದು? ಇದಕ್ಕೆ LCM ಅಂತಾರೆ. ಅದೇ 60 ಇಲ್ಲಿಟ್ಟಬೇಡ್ರಿ, ಅಂದ್ರೆ ಈಸಿ ಆಗ್ತದೆ. ನೀವು ಇಲ್ಲಿ 60 ಇಟ್ರೆ 15ಕ್ಕೆ ಈ LCMಕ್ಕೆ ಭಾಗಿಸ್ರಿ. 15 4 ಇಲ್ಲಿ 4 ಬಂದದಂದ್ರೆ 4 7 28. 15 4 4 9 36. ಯಾಕಂದ್ರೆ ವಿಡಿಯೋಗಳು ಒಂದು 2-3 ಸಲ ನೋಡ್ರಿ ಬರ್ತಾವ. 5 12 12 4 48. 23 3 11 33. ಇಳಿಕೆ ಕ್ರಮ ಬರೋಬ್ಬರಿ ಏನು? ಮೊದಲ ದೊಡ್ಡ ಅಂಕಿ ದೊಡ್ಡ ಭಿನ್ನ ರಾಶಿ ಹಚ್ಚಬೇಕು. ಇದರಾಗ ಅತಿ ದೊಡ್ಡ ಅಂಕಿ ಯಾವುದು? 48. 48ರ ಮೂಲ ಭಿನ್ನ ರಾಶಿ 4 5 ತೆಗೆದ್ರಿ. ಈಗ ಇದಕ್ಕಿಂತಲೂ ಸ್ವಲ್ಪ ಸಣ್ಣ ಅಂಕಿ ಯಾವುದು? 36. 9 15 ಇದನ್ನು ತೆಗೆದ್ರಿ. ಇನ್ನು ಈ ಅಂಕಿ ಒಳಗೆ ಸ್ವಲ್ಪ ದೊಡ್ಡ ಅಂಕಿ ಯಾವುದು? ಇದಾಗ್ತದೆ. ಅವಾಗ 11 20. ಇದರ ಮೂಲ ಹಚ್ಕೋಬೇಕು, ಇದನ್ನ ಹಚ್ಕೋಬಾರ್ದು. ಇದರ ಮೂಲ ಇದು. ಇನ್ನಿದು ಈಗ ಯಾವುದು ಉಳಿತು? ಎಷ್ಟು? 7 15 ನೋಡಿ. ಇಳಿಕೆ ಕ್ರಮ ಇದು. ಇದೇನಿದು? ಇಳಿಕೆ ಕ್ರಮ ಗುರ್ತಿರ್ಬೇಕು.
ಇಲ್ಲಿ ಇಳಿಕೆ ಕ್ರಮ ಅಂತ ಬರ್ತದೆ, ಅಲ್ಲಿ ಇಳಿಕೆ ಕ್ರಮದಲ್ಲಿ ಬರೀರಿ. ಇದು ಇಳಿಕೆ ಕ್ರಮ ಉತ್ತರ ನೋಡ್ರಿ. ಆಮೇಲೆ ಇನ್ನೊಂದು ವಿಶೇಷ, ಇಲ್ಲಿ ನಿಮಗೆ ಇದ್ರಾಗ ದೊಡ್ಡ ಅಂಕಿ ಭಾಗ ಹೋತು, ಇದು ಪಟ್ನ ಇದಕ್ಕೆ ಭಾಗ ಹೋಗಿ ಅದಂದ್ರೆ ಆ ಅಂಕಿ ಇಟ್ಕೊಂಡ್ರಿ. ಇಲ್ಲಿ ಭಾಳ ವಿಶೇಷ ಇದು ಅವಿಭಾಜ್ಯ ಅಂಕಿ ಅದ ನೋಡ್ರಿ. 5/9 ಕಾಮ 3/5. ಇದು ಏನು, ಇದು ಅವಿಭಾಜ್ಯ ಅಂಕಿ ಅದ ಅಂದ್ರೆ ಇದರ ಗುಣಲಬ್ಧ ಏನಾಗ್ತದೆ, ಲಸ್ ಆಗ್ತದೆ. 9 45, 9 45. ನೋಡಿ, ಯಾವುದು ದೊಡ್ಡದು ಯಾವುದು ಚಿಕ್ಕದು ತಿಳ್ಕೊಬೇಕಾದ್ರ ನೋಡ್ರಿ, ಇದು 5 ಅವಿಭಾಜ್ಯ ಸಂಖ್ಯೆ. 9 45 ಇಲ್ಲಿ ಇಡ್ರಿ, ಇಲ್ಲಿ 45 ಇಡ್ರಿ. 9 5 5 5 25, 5 9 9 3 27. ಏನ್ ಹೇಳ್ಯಾರ, ಯಾವುದು ಚಿಕ್ಕದು, ಛೇದಗಳು ಸಣ್ಣಾಗಿದ್ದಾಗ ಚಿಕ್ಕ ಸಂಖ್ಯೆನೇ ಚಿಕ್ಕ ಭಿನ್ನರಾಶಿ, ದೊಡ್ಡ ಸಂಖ್ಯೆನೇ ದೊಡ್ಡ ಭಿನ್ನರಾಶಿ. ಆದ್ದರಿಂದ ಉತ್ತರ ಇದರ ಮೂಲ ಯಾವುದು, 5/9. 5/9 ಚಿಕ್ಕದು. ಇಂಥ ಮಾದರಿಗಳು ಇನ್ನು ನಿಮಗೆ ಮುಂದೆ ಭಾಳ ಬರ್ತಾವ, ನೀವು ಮಾಡಾಕಂತ್ರಿ. ಇನ್ನೊಂದು ರೀತಿ ಒಳಗೆ ತೋರಿಸ್ ನೋಡಿ, 5 5 25, 9 3 27. ನೋಡ್ರಿ, ಇನ್ನೊಂದು ರೀತಿ ತೋರಿಸ್ತದೆ ನಿಮಗೆ. ಇಲ್ಲೇ ತೋರಿಸ್ಬಿಡ್ತದೆ ನೋಡಿ. ಇಲ್ಲಿ ಇಷ್ಟ ತೋರಿಸ್ಲೆ, ಇದನ್ನೇ ಇಲ್ಲಿ ತಳಗಿಟ್ಟು ಇಷ್ಟ ತೋರಿಸ್ತು ಸರ್. ಯಾವ್ದು ದೊಡ್ಡದಾಯ್ತು, 5/9 ಆಯ್ತು. ಇನ್ನೊಂದು ರೀತಿ ಒಳಗೆ ಇದನ್ನು ನಾವು ಭಿನ್ನರಾಶಿಯನ್ನು ಹೆಂಗೆ ನಾವು ದೊಡ್ಡದು ಸಣ್ಣದು ಕಂಡು ಹಿಡಿಬೇಕು ತೋರಿಸ್ತೀವಿ. 5/9 3/5. ಹೌದಾ? ನೋಡ್ರಿ, ಇಲ್ಲಿ 5 5 25 ಇಡ್ರಿ, 9 3 27 ಇಲ್ಲಿ ಇಡ್ರಿ, ಸರ್ವಾಸ ಬಾಗಿಲ ಹಾಕ್ರಿ. 9 5 45. ಈ ಎರಡರೊಳಗೆ ಅಂಕಿ ಯಾವುದು ಸಣ್ಣದದ, ಇದು ಸಣ್ಣದಂದ್ರೆ ಇದ್ರದ್ದು ಭಿನ್ನ ರಾಶಿ ಇದಕ್ಕೆ ಸಂಬಂಧಪಟ್ಟದ್ದು. ಎರಡರೊಳಗೆ ಈ ಅಂಕಿ ಇದಕ್ಕೆ ಸಂಬಂಧಪಟ್ಟದ್ದು, ಈ ಅಂಕಿ ಈ ಭಿನ್ನ ರಾಶಿಗೆ ಸಂಬಂಧಪಟ್ಟದ್ದು. ಉತ್ತರ ಯಾವುದು, 5/9. ನೋಡಿ, ಈ ಎಷ್ಟು ರೀತಿ ಒಳಗೆ ನಾವು ಗಣಿತಗಳನ್ನು ನಿಮಗೆ ತಿಳಿಸಬಹುದು. ಇದು ಹಿಂಗ ನಿಮ್ಗೆ ಹಿಂಗೆ ಕೊಟ್ಟಿರ್ತಾನೆ. ಅವಿಭಾಜ್ಯ ಸಂಖ್ಯೆಗಳು ಕೊಟ್ಟಿರ್ತಾನ, 10ಕ್ಕೆ ಭಾಗ ಹೋಗತ್ತಾವ ಕೊಟ್ಟಿರ್ತಾನ, 100ಕ್ಕೆ ಭಾಗ ಹೋಗತ್ತಾವ ಕೊಟ್ಟಿರ್ತಾನ, ಅಥವಾ ಆ ಗುಂಪಿನಾಗೆ ಎಲ್ಲ ಅಂಕಿ ಭಾಗ ಹೋಗಂಥದ್ದೊಂದು ಯಾವುದೋ ಆಗ ನಾನು ನಿಮಗೆ ತೋರಿಸಿದ್ದಿಲ್ಲ ನೋಡಿ. ಇಲ್ಲ, ಇದು ಆ್ಯಕ್ಚುಲಿ ಇದು ಬುಕ್ಕಿನಾಗ ICIC ಸಿಲೆಬಸ್ನೊಳಗೆ ಇಷ್ಟು ಕೊಟ್ಟಾನ ಅಂತಂದ್ರೆ ನೀವೇನು ಮಾಡ್ತೀರಿ, ಎಲ್ಲ ಥರದ್ದು LCM ತಕ್ಕೋತ ಹೋಗ್ತೀರಿ. ಮೊದಲು ಫಸ್ಟ್ ಥಿಂಕ್ ಏನು ಮಾಡಬೇಕು, ಇದರಾಗ ಅತಿ ದೊಡ್ಡ ಅಂಕಿ ಯಾವುದು ಫಸ್ಟ್ ಕಂಡು ಹಿಡಿಬೇಕು. 12 ಎಲ್ಲ ಅಂಕಿಲೆ ಭಾಗ ಹೋಗ್ತದೋ ಇಲ್ಲೋ ನೋಡ್ಕೋಬೇಕು. ಆಮೇಲೆ ಮಗ್ಗಿ ಬರಿಬೇಕು. ಒಮ್ಮೆ ಸಡನ್ ಆಗಿ ಮಗ್ಗಿ ಬರಿಬಾರ್ದು. ಇನ್ನೊಂದು ನಿಮಗೆ ಅತಿ ಇಂಪಾರ್ಟೆಂಟ್ ಅದು, ಸರ್ ಮಗ್ಗಿ ಬರಿ ಅಂದಾರ ಬರ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಡೈರೆಕ್ಟ್ LCM ತಪ್ಪಿ ಬಿಡುತ್ತದೆ ನಮಗೆ. ಇನ್ನೊಂದ್ಸಲ ನಾ ತಿಳಿಸಿ ಹೇಳ್ತಾನೆ ನೋಡ್ರಿ. ಹಿಂಗಿದ್ದಾಗ ಏನು ಮಾಡಬೇಕು ಅದಂತೂ LCM ಹಾಕ್ಬಿಡು. ಈಗ ನೋಡಿ, ಇದರಲ್ಲಿ 3 4 ಅಂಶ 7 12 ಅಂಶ 2 3 ಅಂಶ 5 6 ಅಂಶ. ಇದರಲ್ಲಿ ಅತಿ ದೊಡ್ಡ ಅಂಕಿ ಯಾವುದು, 12 ಹೊರಗೆ. ಇದರ ಮಗ್ಗಿ ಬರಿ ಅಂತ ಹೇಳಿ ನಾನು ಪ್ರತಿಯೊಂದ್ಸಲ ಎಲ್ಲ ಅಂಕಿದಿಂದ ಭಾಗ ಹೋಗ್ತದಿಲ್ಲ ಚೆಕ್ ಮಾಡ್ಕೊಂಡು 12 24 ಬರಿಬೇಕು, ಇಲ್ಲಿಗೆ ಬರಿಬಾರ್ದು. ಪ್ರತಿಯೊಂದು ಸಲ ಮಗ್ಗಿ ಬರೆಯಾಗ ನೀವು ಎಲ್ಲ ಅಂಕಿಗಳಿಂದ ರಿವರ್ಸ್ ಚೆಕ್ ಮಾಡ್ಕೊತ ಹೋಗಬೇಕು. 12 12 ಹೋಗ್ತದ ನೋಡಿ, 4 ಹೋಯ್ತು, 12 ಹೋಯ್ತು, 3 ಹೋಯ್ತು, ಜಸ್ಟ್ LCM 12. ಸುಮ್ಮನೆ 24 ಬರೆದ್ರು ಹೋಗ್ತದೆ, ಯಾಕೆ ಸುಮ್ಮನೆ ಬರಿಬೇಕು ನೋಡ್ರಿ. ಇದನ್ನು ಸರಿಯಾಗಿ ತಿಳ್ಕೊಂಡ. ಇನ್ನೊಂದು ನಿಮ್ಮ ಲೆಕ್ಕ ತಿಳಿಲಿಲ್ಲ ಅಂದ್ರೆ ಒಂದು ಏನು ಮಾಡ್ಬೇಕಂದ್ರೆ ಮತ್ತೊಂದ್ಸಲ ರಿಪೀಟ್ ವಿಡಿಯೋ ರೀಪ್ಲೇ ಮಾಡಿಬಿಡ್ರಿ ನೋಡ್ರಿ. ನಾಳೆ ರೆಗ್ಯುಲರ್ ಕ್ಲಾಸ್ ತಗೊಂಡ್ರಿ ಅಂದ್ರೆ ಮನೆ ಒಳಗೆ ನಿಮ್ಮನ್ನ ಎಲ್ಲರೂ ತಯಾರು ಮಾಡೋಂಥ ವಿಡಿಯೋಗಳು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೊಡ್ರಿ ಫೇರ್ದಾಗ.